ಬಲಗಾಲಿಟ್ಟು ಒಳಗಡೆ ಬಾ ಅಪ್ಪಯ್ಯ. ನಿಂಗೆ ಒಂದು ಸಿಹಿ ಸುದ್ದಿ ಹೇಳ್ತೀನಿ. ಮನೆಗೆ ಬತ್ತಿದ್ದಂಗೆ ಏನೋ ಕುಸಿ ವಿಷಯ ಹೇಳ್ತೀನಿ ಅಂತಲ್ಲ, ಏನ್ಲ ಅದು? ಅಪ್ಪಯ್ಯ, DNA ಪರೀಕ್ಷೆ ರಿಸಲ್ಟ್ ಬಂದಾಗದೆ. ನೀ ನನ್ನ ಜೀವನಕ್ಕೆ ಬರೋದಕ್ಕೂ ಮುಂಚೆ ನಾನು ಬದುಕ್ತಾ ಇದ್ದೆ, ಇನ್ ಮುಂದೆನೂ ಬದುಕ್ತೀನಿ, ತೋರಿಸ್ತೀನಿ. ಗಂಡನೇ ಬೇಡ ಅಂದ್ಮೇಲೆ ಗಂಟು ಹಾಕಿರೋ ತಾಳಿ ಯಾಕೆ ಬೇಕು? ಕಿತ್ಕೊಡೆ, ಅದನ್ನ ಹಾಕೋ ಹಕ್ಕೇ ಇಲ್ಲ ನಿನಗೆ. ಏನಾಯ್ತು ನಿಮ್ಗೆ? ಇದೆ ಇಲ್ಲಿ ಕೆಟ್ಟ ಶಕ್ತಿ ಇದೆ, ಎಲ್ಲಿ ನೋಡಿ, ಎಲ್ಲ ಇಲ್ಲಿ ನೋಡಿ. ಅಪ್ಪಯ್ಯ, ನಮ್ಮ ಒಡವೆಯನ್ನು ಕದ್ದವರು, ಬದಲಾಯಿಸಿದವರು ಯಾರು ಅಂತ ಕಂಡುಹಿಡಿಯುತ್ತಾ? ಅಲ್ಲ ಅಲ್ಲ, ಆ ಕೆಲಸ ಮಾಡಿದವರ ಬಾಯಿ ಬಿದ್ದೋಗತ್ತೆ, ಕೈ ಸೆಟ್ಕೊಂಡು ಹೋಗ್ಬಿಡತ್ತೆ. ಸ್ವಾಮಿಗಳೇ, ಅವನು ಹೇಳಿದ್ದಿಲ್ಲ ಸುಳ್ಳು ತಾನೆ? ಹಾಗೆಲ್ಲ ಏನೂ ಆಗಲ್ಲ ಅಲ್ವಾ? ಖಂಡಿತ ಆಗುತ್ತೆ. ಭೂಮಿ, ಮನೆಯವರೆಲ್ಲ ಏನ್ ಹೇಳ್ತಿದ್ದಾರೆ? ಅವ್ರೇನಾದ್ರೂ ಅವಮಾನ ಮಾಡ್ತಿದಾರಾ? ಬೇರೆ ಯಾವುದೇ ವಿಷಯದಲ್ಲಿ ನನ್ನ ಮೇಲೆ ಎಷ್ಟೇ ಕೋಪ ಇದ್ರು ಈ ವಿಷಯದಲ್ಲಿ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲಿರೋರ್ ಬಗ್ಗೆ ಸುಳ್ಳು ಹೇಳಿ ಯಾರನ್ನ ದೊಡ್ಡವ್ರು ಮಾಡ್ಬೇಕು ನೀನು? ಸತ್ಯ ಹೇಳಿದ್ರೆ ಅವ್ರು ನನ್ನಲ್ಲಿ ಕರೀತಾರೆ. ಹೋಗ್ಬಿಡ್ಲಾ? ನನ್ನ ಬಿಟ್ಟು ಹೋಗ್ಬೇಡ. ನೋಡಕ್ ಹೇಗಿದ್ದ? ತುಂಬಾ ಉದ್ದ ಆಯ್ತಾ, ಆರಡಿ ಮನುಷ್ಯ, ಗಡ್ಡ ಬಿಟ್ಟಿದ್ದ, ಕಪ್ಪು ಬಟ್ಟೆ ಹಾಕಿದ್ದ. ಸಿದ್ದಯ್ಯ, ಐ ಆಮ್ ರಿಯಲಿ ಟಯರ್ಡ್. ದೇವಸ್ಥಾನ ಇನ್ನ ಎಷ್ಟು ದೂರ ಇದೆ? ಇನ್ನೊಂದು ಸ್ವಲ್ಪ ದೂರನೇ ಅಮ್ಮ. ಒಂದು ಪರ್ಲಾಗಿ ನಡ್ಕೊಂಡು ಹೋದ್ರೆ ಅಲ್ಲಿ ದೇವಸ್ಥಾನ ಕಾಣಿಸ್ಬಿಡುತ್ತೆ. ವಾಪಸ್ ಮನೆಗೆ ಹೋಗ್ಬಿಡೋಣ ಸಿದ್ದಯ್ಯ.